ನಾಳೆಯಿಂದ ಡೀಸೆಲ್ ಪೆಟ್ರೋಲ್ ಸಿಗುತ್ತಾ, ಆಯಿಲ್ ಸಿಗುತ್ತಾ, ಕಲ್ಲು ಮರಳು ಹಣ್ಣು ತರಕಾರಿ ಸಿಗುತ್ತಾ? ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂದ್ರ, ಇವುಗಳನ್ನ ಸಾಗಿಸುವ ಆ ಗಾಡಿಗಳೇ ನಾಳೆ ರೋಡ್ಗೆ ಇಳಿಯೋದಿಲ್ಲ. ಅದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ನಾಳೆಯಿಂದ ಗೂಡ್ಸ್ ಲಾರಿಗಳು ರಸ್ತೆಗಿಳಿಯಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ತರೋದು ಹಾಲು. ಈ ಹಾಲು ತಂದು ಗ್ಯಾಸ್ ಮೇಲೆ ಕಾಫಿಗೆ ಇಡೋವರೆಗೂ ತರಕಾರಿ ಹಣ್ಣು ಹಿಡಿದು ಹೊಸ ಮನೆ ಕಟ್ಟೋಕೆ ಬೇಕಾದ ವಸ್ತುಗಳು ಈ ಎಲ್ಲವನ್ನ ದುಡ್ಡು ಕೊಟ್ರೆ ಮನೆ ಮುಂದೆ ತಂದು ಹಾಕ್ತಾರೆ. ಆದ್ರೆ ನಾಳೆಯಿಂದ ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದನ್ನ ಸಾಗಿಸೋ ಲಾರಿಗಳು ಇವತ್ತು ಮಧ್ಯರಾತ್ರಿಯಿಂದನೇ ರೋಡಿಗಿಳಿಯಲ್ಲ. ಲಾರಿ ಮಾಲೀಕರ ಸಂಘದವರು ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಸಂಚಾರ ಬಂದ್ ಆಗಲಿದೆ. ಹಾಗಾದ್ರೆ ಲಾರಿ ಮುಷ್ಕರಕ್ಕೆ ಕಾರಣವೇನು, ಅವರ ಡಿಮ್ಯಾಂಡ್ ಏನು ಅಂತ ತೋರಿಸ್ತೀವಿ ನೋಡಿ. ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು, ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದು ಹಾಕಬೇಕು, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು, ಬೆಂಗಳೂರೊಳಗೆ ಗೂಡ್ಸ್ ವಾಹನ ಬಿಡಬೇಕು, ನೋ ಎಂಟ್ರಿ ಆದೇಶ ವಾಪಸ್ ಪಡಿಬೇಕು, ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು. ಇದೆಲ್ಲ ಲಾರಿ ಚಾಲಕರ ಬಹುಮುಖ್ಯ ಬೇಡಿಕೆಗಳು. ಇದನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರೆ, ಆದ್ರೆ ಸರ್ಕಾರ ಎಂಟ್ರಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಮಾಡಲು ನಿರ್ಧರಿಸಲಾಗಿದೆ. ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಲಾರಿ ಮುಷ್ಕರದಿಂದ ನಾಳೆಯಿಂದ ಅಗತ್ಯ ವಸ್ತುಗಳ ಸಾಗಾಟಕ್ಕೆ ಬಿಸಿ ತಟ್ಟಲಿದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳು ಸಿಗಲ್ಲ ಅಂತ ನೋಡೋದಾದ್ರೆ, ಹಾಲು, ಔಷಧ, ದಿನಪತ್ರಿಕೆ, ಮೆಡಿಕಲ್ ಸಲಕರಣೆಗಳು, ಜಲ್ಲಿ, ಕಲ್ಲು, ಮರಳು, ಡೀಸೆಲ್, ಲಾರಿ ಗೃಹ, ವಾಣಿಜ್ಯ ಬಳಕೆ ಅಡುಗೆ ಅನಿಲ, ತರಕಾರಿ, ಹಣ್ಣು ಸರಬರಾಜು ಆಗಲ್ಲ. ಮುಷ್ಕರದಲ್ಲಿ ಲಾರಿ ಒಕ್ಕೂಟಗಳಲ್ಲೇ ಒಡಕು. ಷಣ್ಮುಗಪ್ಪ, ಜನ್ನಾರೆಡ್ಡಿ, ನವೀನ್ ರೆಡ್ಡಿ ಮಧ್ಯೆ ಬಿರುಕು. ಲಾರಿ ಮುಷ್ಕರಕ್ಕೆ ಲಾರಿ ಒಕ್ಕೂಟಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್, ಕರ್ನಾಟಕ ಲಾರಿ ಓನರ್ಸ್ ಮುಷ್ಕರಕ್ಕೆ ಬೆಂಬಲ ನೀಡಲ್ಲ ಅಂತಿದ್ದಾರೆ. ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಡಿಸಿಷನ್ ತಗೊಳ್ಳೋದು. ಯಾರೂ ಒಪ್ಪಿಗೆ ಕೊಟ್ಟಿಲ್ಲ. ಎಲ್ಲರೂ ಮೊನ್ನೆ ಶನಿವಾರ ಸಾಯಂಕಾಲ ಝೂಮ್ ಮೀಟಿಂಗ್ ಅಲ್ಲಿ ಎಲ್ಲರೂ ಹೇಳಿದ್ರು, ನಾವು ರೆಡಿ ಇಲ್ಲ ಸರ್, ಈ ಮುಷ್ಕರಕ್ಕೆ ನಾವು ರೆಡಿ ಇಲ್ಲ, ದಯವಿಟ್ಟು ನೀವು ಕಾಲ್ ಕೊಡಬೇಡಿ ಅಂತ ನನಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾವು ಮುಷ್ಕರದಲ್ಲಿ ಇಲ್ಲ. ಏನೇ ಆಗಲಿ ಸರ್ಕಾರ ಆದಷ್ಟು ಬೇಗ ಮಧ್ಯಪ್ರವೇಶಿಸಿ ಲಾರಿ ಮಾಲೀಕರ ಬೇಡಿಕೆ ಈಡೇರಿಸಬೇಕಿದೆ. ಇಲ್ಲದಿದ್ರೆ ತೊಂದರೆ ಆಗೋದು ಮತ್ತದೇ ಶ್ರೀಸಾಮಾನ್ಯರಿಗೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಡೀಸೆಲ್ ಪೆಟ್ರೋಲ್ ಸಿಗುತ್ತಾ, ಆಯಿಲ್ ಸಿಗುತ್ತಾ, ಕಲ್ಲು ಮರಳು ಹಣ್ಣು ತರಕಾರಿ ಸಿಗುತ್ತಾ? ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂದ್ರ, ಇವುಗಳನ್ನ ಸಾಗಿಸುವ ಆ ಗಾಡಿಗಳೇ ನಾಳೆ ರೋಡ್ಗೆ ಇಳಿಯೋದಿಲ್ಲ. ಅದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ನಾಳೆಯಿಂದ ಗೂಡ್ಸ್ ಲಾರಿಗಳು ರಸ್ತೆಗಿಳಿಯಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ತರೋದು ಹಾಲು. ಈ ಹಾಲು ತಂದು ಗ್ಯಾಸ್ ಮೇಲೆ ಕಾಫಿಗೆ ಇಡೋವರೆಗೂ ತರಕಾರಿ ಹಣ್ಣು ಹಿಡಿದು ಹೊಸ ಮನೆ ಕಟ್ಟೋಕೆ ಬೇಕಾದ ವಸ್ತುಗಳು ಈ ಎಲ್ಲವನ್ನ ದುಡ್ಡು ಕೊಟ್ರೆ ಮನೆ ಮುಂದೆ ತಂದು ಹಾಕ್ತಾರೆ. ಆದ್ರೆ ನಾಳೆಯಿಂದ ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದನ್ನ ಸಾಗಿಸೋ ಲಾರಿಗಳು ಇವತ್ತು ಮಧ್ಯರಾತ್ರಿಯಿಂದನೇ ರೋಡಿಗಿಳಿಯಲ್ಲ. ಲಾರಿ ಮಾಲೀಕರ ಸಂಘದವರು ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಸಂಚಾರ ಬಂದ್ ಆಗಲಿದೆ. ಹಾಗಾದ್ರೆ ಲಾರಿ ಮುಷ್ಕರಕ್ಕೆ ಕಾರಣವೇನು, ಅವರ ಡಿಮ್ಯಾಂಡ್ ಏನು ಅಂತ ತೋರಿಸ್ತೀವಿ ನೋಡಿ. ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು, ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದು ಹಾಕಬೇಕು, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು, ಬೆಂಗಳೂರೊಳಗೆ ಗೂಡ್ಸ್ ವಾಹನ ಬಿಡಬೇಕು, ನೋ ಎಂಟ್ರಿ ಆದೇಶ ವಾಪಸ್ ಪಡಿಬೇಕು, ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು.
ಇದೆಲ್ಲ ಲಾರಿ ಚಾಲಕರ ಬಹುಮುಖ್ಯ ಬೇಡಿಕೆಗಳು. ಇದನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರೆ, ಆದ್ರೆ ಸರ್ಕಾರ ಎಂಟ್ರಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಮಾಡಲು ನಿರ್ಧರಿಸಲಾಗಿದೆ. ಏನವರು ಕಿವಿ ಚಾಚಿಲ್ಲ, ನಮ್ದು ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಲಾರಿ ಮುಷ್ಕರದಿಂದ ನಾಳೆಯಿಂದ ಅಗತ್ಯ ವಸ್ತುಗಳ ಸಾಗಾಟಕ್ಕೆ ಬಿಸಿ ತಟ್ಟಲಿದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳು ಸಿಗಲ್ಲ ಅಂತ ನೋಡೋದಾದ್ರೆ, ಹಾಲು, ಔಷಧ, ದಿನಪತ್ರಿಕೆ, ಮೆಡಿಕಲ್ ಸಲಕರಣೆಗಳು, ಜಲ್ಲಿ, ಕಲ್ಲು, ಮರಳು, ಡೀಸೆಲ್, ಲಾರಿ ಗೃಹ, ವಾಣಿಜ್ಯ ಬಳಕೆ ಅಡುಗೆ ಅನಿಲ, ತರಕಾರಿ, ಹಣ್ಣು ಸರಬರಾಜು ಆಗಲ್ಲ. ಮುಷ್ಕರದಲ್ಲಿ ಲಾರಿ ಒಕ್ಕೂಟಗಳಲ್ಲೇ ಒಡಕು. ಷಣ್ಮುಗಪ್ಪ, ಜನ್ನಾರೆಡ್ಡಿ, ನವೀನ್ ರೆಡ್ಡಿ ಮಧ್ಯೆ ಬಿರುಕು. ಲಾರಿ ಮುಷ್ಕರಕ್ಕೆ ಲಾರಿ ಒಕ್ಕೂಟಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್, ಕರ್ನಾಟಕ ಲಾರಿ ಓನರ್ಸ್ ಮುಷ್ಕರಕ್ಕೆ ಬೆಂಬಲ ನೀಡಲ್ಲ ಅಂತಿದ್ದಾರೆ. ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಡಿಸಿಷನ್ ತಗೊಳ್ಳೋದು. ಯಾರೂ ಒಪ್ಪಿಗೆ ಕೊಟ್ಟಿಲ್ಲ. ಎಲ್ಲರೂ ಮೊನ್ನೆ ಶನಿವಾರ ಸಾಯಂಕಾಲ ಝೂಮ್ ಮೀಟಿಂಗ್ ಅಲ್ಲಿ ಎಲ್ಲರೂ ಹೇಳಿದ್ರು, ನಾವು ರೆಡಿ ಇಲ್ಲ ಸರ್, ಈ ಮುಷ್ಕರಕ್ಕೆ ನಾವು ರೆಡಿ ಇಲ್ಲ, ದಯವಿಟ್ಟು ನೀವು ಕಾಲ್ ಕೊಡಬೇಡಿ ಅಂತ ನನಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾವು ಮುಷ್ಕರದಲ್ಲಿ ಇಲ್ಲ. ಏನೇ ಆಗಲಿ ಸರ್ಕಾರ ಆದಷ್ಟು ಬೇಗ ಮಧ್ಯಪ್ರವೇಶಿಸಿ ಲಾರಿ ಮಾಲೀಕರ ಬೇಡಿಕೆ ಈಡೇರಿಸಬೇಕಿದೆ. ಇಲ್ಲದಿದ್ರೆ ತೊಂದರೆ ಆಗೋದು ಮತ್ತದೇ ಶ್ರೀಸಾಮಾನ್ಯರಿಗೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಡೀಸೆಲ್, ಪೆಟ್ರೋಲ್ ಸಿಗುತ್ತಾ? ಆಯಿಲ್ ಸಿಗುತ್ತಾ? ಕಲ್ಲು, ಮರಳು, ಹಣ್ಣು, ತರಕಾರಿ ಸಿಗುತ್ತಾ? ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂದ್ರ, ಇವುಗಳನ್ನ ಸಾಗಿಸುವ ಆ ಗಾಡಿಗಳೇ ನಾಳೆ ರೋಡ್ಗೆ ಇಳಿಯೋದಿಲ್ಲ. ಅದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ. ನಾಳೆಯಿಂದ ಗೂಡ್ಸ್ ಲಾರಿಗಳು ರಸ್ತೆಗಿಳಿಯಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ತರೋದು ಹಾಲು. ಈ ಹಾಲು ತಂದು ಗ್ಯಾಸ್ ಮೇಲೆ ಕಾಫಿಗೆ ಇಡೋವರೆಗೂ ತರಕಾರಿ, ಹಣ್ಣು ಹಿಡಿದು ಹೊಸ ಮನೆ ಕಟ್ಟೋಕೆ ಬೇಕಾದ ವಸ್ತುಗಳು, ಈ ಎಲ್ಲವನ್ನ ದುಡ್ಡು ಕೊಟ್ರೆ ಮನೆ ಮುಂದೆ ತಂದು ಹಾಕ್ತಾರೆ. ಆದ್ರೆ ನಾಳೆಯಿಂದ ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದನ್ನ ಸಾಗಿಸೋ ಲಾರಿಗಳು ಇವತ್ತು ಮಧ್ಯರಾತ್ರಿಯಿಂದನೇ ರೋಡಿಗಿಳಿಯಲ್ಲ. ಲಾರಿ ಮಾಲೀಕರ ಸಂಘದವರು ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಸಂಚಾರ ಬಂದ್ ಆಗಲಿದೆ. ಹಾಗಾದ್ರೆ ಲಾರಿ ಮುಷ್ಕರಕ್ಕೆ ಕಾರಣವೇನು, ಅವರ ಡಿಮ್ಯಾಂಡ್ ಏನು ಅಂತ ತೋರಿಸ್ತೀವಿ ನೋಡಿ. ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು. ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು. ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದು ಹಾಕಬೇಕು. ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು. ಬೆಂಗಳೂರೊಳಗೆ ಗೂಡ್ಸ್ ವಾಹನ ಬಿಡಬೇಕು. ನೋ ಎಂಟ್ರಿ ಆದೇಶ ವಾಪಸ್ ಪಡಿಬೇಕು. ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು. ಇದೆಲ್ಲ ಲಾರಿ ಚಾಲಕರ ಬಹುಮುಖ್ಯ ಬೇಡಿಕೆಗಳು. ಇದನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರೆ, ಆದ್ರೆ ಸರ್ಕಾರ ಎಂಟ್ರಿ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಮಾಡಲು ನಿರ್ಧರಿಸಲಾಗಿದೆ. ಏನವರು ಕಿವಿ ಚಾಚಿಲ್ಲ, ನಮ್ದು ಹತ್ರ ಮಾತುಕತೆ